ತಂಗಿ ಎರಡು ದೇಹ ಒಂದೇ ಜೀವ. ಮೀನಾ, ನೀನೇ ಹೀಗಂದ್ರೆ ಹೇಗೆ? ಪ್ಲೀಸ್ ಏನಾದರೂ ಮಾಡು ಮೀನಾ. ಇಲ್ಲ ದಿನೇಶ್, ನಾನು ಎಲ್ಲ ರೀತಿಲಿ ಹೇಳೋ ಪ್ರಯತ್ನ ಮಾಡಿದೆ, ಆದರೆ ಅವನದನ್ನು ಒಪ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ. ಅವನಿಗೆ ಈಗಲೂ ಕೂಡ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ದಿನೇಶ್ ನಾಟಕ ಮಾಡ್ತಾ ಇದ್ದಾನೆ, ಅವನ ಹತ್ರ ಸ್ವಲ್ಪ ಹುಷಾರು ಅಂತ ಹೇಳ್ದ. ಹಾಗಾದರೆ ನೀನು ನಿಮ್ಮ ಅಣ್ಣನ ಮಾತೇ ನಂಬ್ತೀಯಾ? ನಾನೊಂದು ಮಾತನ್ನು ಎಷ್ಟು ನಂಬ್ತೀನಿ ಅನ್ನೋದಕ್ಕಿಂತ ಮುಖ್ಯ ಅವನೇನೇ ಹೇಳಿದ್ರು ಅದು ನನಗೆ ವೇದವಾಕ್ಯ. ಅದನ್ನ ಮೀರಿ ನಡೆಯೋ ಶಕ್ತಿ ನನಗಿಲ್ಲ ದಿನೇಶ್. ಅಂದರೆ ನಮ್ಮ ಪ್ರೀತಿ ಇಷ್ಟನಾ? ಮೀನಾ, ನನ್ನನ್ನು ಕಳ್ಕೊಳ್ಳೋಕ್ಕೂ ರೆಡಿ ಆಗಿದೆಯಾ? ಗೊತ್ತಿಲ್ಲ, ಆದರೆ ಅಣ್ಣನ ಮನಸ್ಸಿಗೆ ಬೇಜಾರು ಮಾಡಿ ಯಾವುದನ್ನು ಪಡ್ಕೊಳ್ಳೋ ಮನಸ್ಸು ನನಗಿಲ್ಲ. ಅವನು ನಮ್ಮಿಬ್ರು ಮದುವೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ. ಅವನು ನಮ್ಮ ಪ್ರೀತಿನ ರಿಜೆಕ್ಟ್ ಮಾಡ್ತಾನೆ ಅಂದರೆ ನಾನು. ಮೀನಾ, ಯಾಕೆ ನನ್ನ ಇಂಚಿಂಚಾಗಿ ಸಾಯಿಸ್ತೀಯಾ? ಅದ್ರ ಬದಲು ಒಂದೇ ಸರಿ ಸಾಯಿಸ್ಬಿಡು. ನಿನ್ನ ಕೈಯಿಂದ ಸತ್ಯನೋ ನೆಮ್ಮದಿನಾದ್ರೂ ಸಿಗುತ್ತೆ. ದಿನೇಶ್, ಮತ್ತಿನ್ನೇನು ಮೀನಾ, ನಿಮಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡು ಒಂದು ಯುದ್ಧನೇ ನಡೆಸ್ತಾ ಇದ್ದೀನಿ. ನೀನು ನೋಡಿದ್ರೆ ಒಂದೇ ಮಾತಿಗೆ ಬಿಟ್ಟೋಗ್ತೀನಿ ಅಂತ ಇದೆಯಾ? ನಾನೇನು ಮಾಡಲಿ ಹೇಳು? ನಾನು ಏನು ಮಾಡಲಿ ದಿನೇಶ್, ನನ್ನ ಕೈಲೂ ಏನೂ ಇಲ್ಲ. ಆಯ್ತು ಮೀನಾ, ಎಲ್ಲ ನಿಮ್ಮ ಅಣ್ಣನೇ, ನಾನು ಒಪ್ಕೋತೀನಿ. ನೋಡು, ನಾನು ನಿನಗೆ ಮೋಸ ಮಾಡ್ತೀನಿ, ನೀನು ಮದುವೆ ಮಾಡ್ಕೊಳ್ಳಲ್ಲ ಅಂತ ತಾನೆ ನಿಮ್ಮ ಅಣ್ಣಂಗೆ ನನ್ನ ಮೇಲೆ ಅನುಮಾನ. ಅದನ್ನು ನಾನು ಸುಳ್ಳು ಮಾಡಿದ್ರೆ ಆಗ್ಲಾದ್ರೂ ಅವ್ರು ನಮ್ಮನ್ನು ನಂಬಲೇಬೇಕು ತಾನೆ. ಅಂದರೆ ನೀನು ಹ್ಞೂ ಅಂದರೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಏನು ಹುಡುಗಾಟ ಆಡ್ತಾ ಇದೆಯಾ? ಮದುವೆ ಅಂದರೆ ತಮಾಷೆ ಅಂದ್ಕೊಂಡಿದ್ಯಾ? ಇಲ್ಲ ಮೀನಾ, ನಾನು ಸೀರಿಯಸ್ ಆಗಿ ತಗೊಂಡಿರೋದಕ್ಕೇನೆ ಇಷ್ಟು ಕಷ್ಟಪಡ್ತಾ ಇರೋದು. ಮುತ್ತೋರನ್ನು ನಂಬಿಸೋಕೆ ನಂಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಕಾನೂನಿನ ಪ್ರಕಾರ ನಾವಿಬ್ಬರು ಮದುವೆ ಮಾಡಿಕೊಂಡ್ರೆ ಆಗ್ಲಾದ್ರೂ ಅವ್ರು ಒಪ್ಕೊಳ್ಳೇಬೇಕು. ಮೀನಾ, ನಮ್ಗೆ ಉಳಿದಿರೋದು ಇದೊಂದೇ ಭರವಸೆ. ಪ್ಲೀಸ್ ಮೀನಾ, ನನಗೆ ಒಂದೇ ಒಂದು ಚಾನ್ಸ್ ಕೊಡು. ನಿನ್ನನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ಮೀನಾ. ನಿನ್ನ ಪ್ರೀತಿ ನನಗೆ ಬೇಕು. ಅದಕ್ಕೋಸ್ಕರ ಎಂಥ ಪ್ರಾಬ್ಲಮ್ ಆದರೂ ಬರಲಿ, ನಾನು ಫೇಸ್ ಮಾಡ್ತೀನಿ. ನೀನೊಬ್ಬಳು ನನ್ನ ಜೊತೆ ಇರು ಮೀನಾ. ನಮ್ಮ ಪ್ರಾಬ್ಲಮ್ ಎಲ್ಲ ಆದಾಗ ಅದೇ ಸಾಲ್ವ್ ಆಗುತ್ತೆ. ನೀನು ಹೇಳೋದು ಸರಿನೇ ದಿನೇಶ್, ನನಗೂ ಇಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಣ್ಣ ಡಿಸೈಡ್ ಮಾಡಿದೆ ನಾನೇನೂ ಮಾಡೋಕ್ಕಾಗಲ್ಲ. ಸರಿ, ಇವತ್ತೇ ಅಣ್ಣನ ಹತ್ರ ವಿಷಯ ಮಾತಾಡ್ತೀನಿ. ಅವನು ಒಪ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ. ಥ್ಯಾಂಕ್ಸ್ ಮೀನಾ, ಥ್ಯಾಂಕ್ ಯು ಸೋ ಮಚ್. ನೀನು ಇಷ್ಟು ಹೇಳಿದೆಯಲ್ಲ, ನಮ್ಮ ಅರ್ಧ ಕೆಲಸ ಆದಾಗೆ. ರೆಡಿ, ಕೊನೆ ಪ್ರಯತ್ನ ಮಾಡೇ ಬಿಡೋಣ. ಅಣ್ಣ, ಒಂದೇ ಒಂದು ಮಾತು. ದಿನೇಶ್ ಇಷ್ಟೆಲ್ಲ ಹೇಳಿದ್ಮೇಲೂ ನಿನ್ಗೆ ಅವ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಈ ಸಂಬಂಧ ಬೇಡ ಅಣ್ಣ.